ಹಾಯ್, ನೋಡಿ ಇದು ಪೇರಳೆ ಹಣ್ಣಿನ ಮರ. ಸೊ ನನಗಿವತ್ತು ಪೇರಳೆ ಹಣ್ಣು ತಿನ್ನಬೇಕಂತ ಅನಿಸಿತ್ತು. ಸೊ ನಾನು ಪೇರಳೆ ಹಣ್ಣು ಕೊಯ್ಯೋಣ ಅಂತ ಬಂದಿದ್ದೆ. ಸೊ ನನಗಿವತ್ತು ಪೇರಳೆ ಹಣ್ಣೇ ಸಿಗಲಿಲ್ಲ. ಆದರೂ ಒಂದು ಪೇರಳೆ ಹಣ್ಣಿದೆ. ನನಗೆ ಪೇರಳೆ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ನಮ್ಮೂರಲ್ಲಿ ಪೇರಳೆ ಹಣ್ಣು, ಮಾವಿನಕಾಯಿ, ಇನ್ನೇನೋ ತುಂಬ ಹಣ್ಣುಗಳಿವೆ. ನಾನು ಇನ್ನೊಂದು ಸಲ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಒಂದೇ ಪೇರಳೆ ಹಣ್ಣಿದೆ. ಬಟ್ ಪೇರಳೆ ಮರ ತುಂಬ ಇದೆ. ಈ ಪೇರಳೆ ಹಣ್ಣು ತಿನ್ನೋದ್ರಿಂದ ನಮಗೆ ಒಂದು ಗ್ಲಾಸ್ ಹಾಲು ಕುಡಿದಷ್ಟು ಕ್ಯಾಲ್ಶಿಯಮ್ ಸಿಗುತ್ತೆ. ತುಂಬ ಮರ ಇದೆ. ಅಲ್ಲೊಂದು ಮರ ಇದೆ. ಇಲ್ಲೊಂದು ದೊಡ್ಡ ಮರ ಇದೆ. ಪೇರಳೆ ಹಣ್ಣಿನ ಚಿಗುರು ತಿನ್ನೋದ್ರಿಂದ ನಮ್ಮ ಬಾಯಲ್ಲಿ ಹುಣ್ಣೇನಾದರೂ ಆಗಿದ್ದರೆ ಅದು ಕಮ್ಮಿ ಆಗುತ್ತೆ. ಮಕ್ಕಳಿಗೆಲ್ಲ ಪೇರಳೆ ಹಣ್ಣಿನ ರಸ ಕೊಡ್ತಾರೆ ಬಾಯಲ್ಲಿ ಹುಣ್ಣಾಗಿದ್ದರೆ. ಇಲ್ಲೊಂದಿದೆ, ತುಂಬ ಇದೆ. ಆ ಕಡೆ ಎಲ್ಲ ತುಂಬ ಇದೆ ಪೇರಳೆ ಹಣ್ಣಿನ ಮರ. ನಮ್ಮ ಮನೆ ಹತ್ತಿರ ದೊಡ್ಡ ಪೇರಳೆ ಮರ ಇದೆ. ಅದರಲ್ಲಿ ತುಂಬ ಹಣ್ಣುಗಳಾಗುತ್ತೆ. ಇಲ್ಲೊಂದು ಪೇರಳೆ ಹಣ್ಣಿನ ಮರ ಇದೆ. ಇದರಲ್ಲಿ ತುಂಬ ಆಗುತ್ತೆ ಪೇರಳೆ ಹಣ್ಣು. ನಿನ್ನೆ ಅಷ್ಟೇ ಕೊಯ್ದಿದ್ದೆ. ನೀವು ಕೂಡ ದಿನಕ್ಕೊಂದು ಪೇರಳೆ ಹಣ್ಣು ತಿನ್ನಿ. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಕ್ಯಾಲ್ಶಿಯಂ ಸಿಗುತ್ತೆ. ಹಾಗೆಯೇ ಈ ಮರದ ಹಣ್ಣಿನ ಚಿಗುರು ತುಂಬ ಒಳ್ಳೆಯದು. ನಾನೊಂದು ಪೇರಳೆ ಹಣ್ಣು ತಿಂತಿದ್ದೀನಿ.